ನೋಡಿ, ತಮಿಳುನಾಡಲ್ಲಿ ನಡೆದಿರುವಂತ ಘೋರ ದುರಂತ ಇದು. 39 ಜನ ಸಾವನ್ನಪ್ಪಿದ್ರು. ಆದ್ರೆ ಇದಕ್ಕೆಲ್ಲ ರಾಜಕೀಯ ಪ್ರೇರಿತ ಅಂತ ರಾಜಕೀಯ ಕೆಸರೆರ ಚಾಟ ಶುರುವಾಗಿದೆ. ಒಂದೊಂದೇ ಪಕ್ಷದ ನಾಯಕರಿಗ ಶುರು ಮಾಡ್ಕೊಂಡಿದ್ರು. ಹಾಗಾದ್ರೆ ಏನ್ ಕತೆ ಇದು? ಬಗ್ಗೆ ಒಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ತನಿಖೆಗೂ ಕೂಡ ಈಗ ಆದೇಶವನ್ನ ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಅಲ್ಲಿನ ಮುಖ್ಯಮಂತ್ರಿ ಆದಂತ ಸ್ಟಾಲಿನ್ ಅವರು ಯಾರು ಮೃತರಾಗಿದ್ದಾರೆ ಅವರಿಗೆ 10 ಲಕ್ಷ ಪರಿಹಾರ, ಜೊತೆಗೆ ಯಾರಿಗೆಲ್ಲ ಈಗ ಏನ್ ತೊಂದರೆ ಆಗಿದೆ ಚಿಕಿತ್ಸೆಗೆ ಅಂತ ಹೇಳಿ ಅವರಿಗೂ ಕೂಡ 1 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ರಂತೆ. ಇವಾಗ ಒಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಏನ್ ಹಾಗಾದ್ರೆ ಇದಕ್ಕೆ ಕಾರಣ ಅಂತ. ನಟ ವಿಜಯ್ ಟಿವಿಕೆ ಪಕ್ಷದ ರ್ಯಾಲಿಯಲ್ಲಿ ಕಾಲ್ತುಳಿತ. ಭೀಕರ ಕಾಲ್ತುಳಿತಕ್ಕೆ 39 ಮಂದಿ ದುರ್ಮರಣ ಹೊಂದಿದ್ದಾರೆ. ಕಾಲ್ತುಳಿತದಲ್ಲಿ ಇನ್ನೂ 60 ಜನರ ಸ್ಥಿತಿ ತೀವ್ರ ಗಂಭೀರ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡಿನ ಕರೂರಿನಲ್ಲಿ ನಡೆದೇ ಹೋಯಿತು ದುರ್ಘಟನೆ. ಕಂಡು ಕೇಳರಿಯದಂತಹ ಕಾಲ್ತುಳಿತ ಅಂತಾನೆ ಹೇಳ್ಬೋದು. 2011ರಲ್ಲಿ ಶಬರಿಮಲೆಯಲ್ಲಿ ದುರಂತ ಸಂಭವಿಸಿದ ಬೆನ್ನಲ್ಲೇ ಈಗ ನಟ ವಿಜಯ್ ರ್ಯಾಲಿ ಸಂದರ್ಭದಲ್ಲಿ 39 ಮಂದಿ ಉಸಿರನ್ನ ಚೆಲ್ಲಿರುವಂತದ್ದು. ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ನಡೆಸ್ತಾ ಇದ್ದಂತಹ ರ್ಯಾಲಿಗೆ ಈಗ ಕಳಂಕ ಬಂದಿದೆ. ನೂಕಾಟ ತಳ್ಳಾಟ ಹೆಚ್ಚಾಗಿ ಕಾಲ್ತುಳಿತ ಸಂಭವಿಸಿದೆ. ದುರಂತ ಕರೂರಿನ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇರುವಂತದ್ದು. ಈಗಾಗಲೇ ಸಚಿವರು ಹಿರಿಯ ಅಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ. ಇನ್ನು ಮೃತರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳುವಂತಹ ಕೆಲಸ ಕೂಡ ಆಗ್ತಾ ಇದೆ. ತನಿಖೆಗೆ ಇತ್ತ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಏನೇ ಆಗಿರ್ಬೋದು, ಇಲ್ಲಿ ತಮಿಳುನಾಡಿನ ಪ್ರಮುಖ ನಟ, ಅದರಲ್ಲೂ ಮುಖ್ಯವಾಗಿ ಅವರಿಗೆ ಕೋಟ್ಯಾನುಕೋಟಿ ಅಭಿಮಾನಿಗಳಿದ್ದಾರೆ. ಅವ್ರಿಗೆ ಆದಂತಹ ಸ್ಟಾರ್ಡಮ್ ಎಷ್ಟಿದೆ ಅಂತ ಮುಖ್ಯವಾಗಿ ವಿಜಯ್ ಅವರಿಗೆ ಗೊತ್ತಿದೆ. ಅವರು ಹೋದಲ್ಲಿ ಬಂದಲ್ಲಿ ಅವರನ್ನ ಯಾವ ರೀತಿ ಅವರ ಅಭಿಮಾನಿಗಳು ಸ್ವಾಗತಿಸ್ತಾರೆ, ಅವರನ್ನ ನೋಡೋದಕ್ಕೆ ಪ್ರಶ್ನೆ ಮೂಡ್ತಾ ಇರುವಂತದ್ದು ಒಂದು ಸರ್ಕಾರದ ಬೇಜವಾಬ್ದಾರಿ ಅಂತಾನೆ ಹೇಳ್ಬಹುದು. ಎರಡನೇದು ಅಲ್ಲಿನ ಸ್ಥಳೀಯ ಆಡಳಿತ ಹಾಗೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಒಬ್ಬ ಸ್ಟಾರ್ ನಟ, ಅದು ಕೂಡ ಕೇವಲ ತಮಿಳುನಾಡಿಗೆ ಮಾತ್ರ ಸೀಮಿತ ಆಗಿಲ್ಲ. ಆತ ದಕ್ಷಿಣ ಭಾರತದಾದ್ಯಂತ ಸೀಮಿತ ಆಗಿದ್ದಾನೆ. ಆತನ ಒಂದು ಪ್ರೋಗ್ರಾಮ್ ಅಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನ ಸೇರ್ತಾರೆ ಅಂತ ಗೊತ್ತಿರುವಂತ ಸಂಗತಿ. ಫಾರ್ ಎಕ್ಸಾಂಪಲ್, ಈಗ ಕರ್ನಾಟಕದಲ್ಲೂ ಸಾಕಷ್ಟು ಮಂದಿ ಇದ್ದಾರೆ ಚಲನಚಿತ್ರ ನಟರು. ಸೊ ಅವ್ರು ಬಂದಂತ ಸಂದರ್ಭದಲ್ಲಿ ಎಷ್ಟು ಜನ ಸೇರ್ತಾರೆ. ಮೊನ್ನೆ RCB ದುರಂತ ಆಯ್ತು, ಫ್ಯಾನ್ ಬೇಸ್ ಜಾಸ್ತಿ ಇರುವಂತ ಸಂದರ್ಭದಲ್ಲಿ ತಾವು ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಳ್ಬೇಕು ಎನ್ನುವಂತ ಪ್ರಶ್ನೆಯಲ್ಲಿ ಈಗ ವಿಜಯ್ ಈ ಹಿಂದೆನೂ ಕೂಡ ಇಂತಹದ್ದೇ ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅಷ್ಟೇ ಮಂದಿ ಒಟ್ಟಾಗಿದ್ರು, ಗೊತ್ತಿರುವಂತ ವಿಚಾರ. ಇಲ್ಲಿ ಪರ್ಮಿಷನ್ ಕೇಳಿರುವಂತದ್ದು ವಿಜಯ್ ಅವರ ಪಕ್ಷದವರು ಕೇವಲ 10,000 ಜನ ಸೇರ್ಬಹುದು ಅಂತ ಹೇಳಿದ್ರೆ ನಿರೀಕ್ಷೆ ಇದೆ. ಆದ್ರೆ ಗುಪ್ತಚರ ಇಲಾಖೆಯವರು ಏನು ಮಣ್ಣು ತಿಂತಾ ಇದ್ರ? ಅಲ್ಲಿ ಇಂಟೆಲಿಜೆನ್ಸ್ ಅವ್ರು ಏನ್ ಮಾಡ್ತಿದಾರೆ? ಹಾಗಾದ್ರೆ ಮಣ್ಣು ತಿನ್ನೋಕ್ ಹೋಗಿದ್ರ? ಹಾಗಾದ್ರೆ ಮಣ್ಣು ತಿಂತಾ ಇದ್ರ ಅಂತ. ಯಾಕಂತ ಹೇಳಿದ್ರೆ ಈಗ ಆತ ಬರ್ತಾ ಇರುವಂತ ಸಂದರ್ಭದಲ್ಲಿ ಎಷ್ಟು ಜನ ಸೇರ್ತಾರಂತ ಈ ಹಿಂದಿನ ಪ್ರೋಗ್ರಾಮ್ ಗಳನ್ನು ಕೂಡ ನೋಡಿದ್ದಾರೆ. ಇನ್ನೊಂದು ಆಕ್ಚುಲಿ ಇಲ್ಲಿ ನಮ್ಮ ಬೆಂಗಳೂರಲ್ಲೇ RCB ಬಂದಂತ ನಂತರ 18 ವರ್ಷ ಆದ ನಂತರ ಗೆಲುವಾಯ್ತು. ಅದಾದ ನಂತರ ಜನರು ಎಷ್ಟು ದೊಡ್ಡ ಮಟ್ಟದಲ್ಲಿ ಸೇರ್ಕೊಂಡಿದ್ರು. ಆ ಘಟನೆ ನೋಡಿದ್ಮೇಲಾದ್ರೂ ಇವ್ರು ಬರ್ತಾ ಇದ್ದಾರೆ, ಇವ್ರಿಗೆ ಇರುವಂತಹ ಸ್ಟಾರ್ಡಮ್ ಎಷ್ಟಿದೆ, ಲಕ್ಷಾಂತರ ಜನ ಸೇರ್ಬಹುದು ಅನ್ನುವಂತ ಮಿನಿಮಮ್ ಕಾಮನ್ ಸೆನ್ಸ್ ವಿಜಯ್ ಅವ್ರಿಗಾದ್ರೂ ಅದೇ ಹೇಳ್ತಾ ಇರೋದು. ಅಲ್ಲಿ ಗುಪ್ತಚರ ಇಲಾಖೆಯವರು ಏನ್ ಮಾಡ್ತಿದ್ದಾರೆ? ಮಣ್ಣು ತಿಂತಾ ಇದ್ರ? ಇನ್ನೊಂದು ರಾಜಕೀಯ ಪ್ರೇರಿತ ರಾಜಕೀಯ ಷಡ್ಯಂತ್ರ ಅನ್ನೋದು ಕೂಡ ಕೇಳಿ ಬರ್ತಾ ಇರುವ ಸಂಗತಿ. ಅಂದ್ರೆ ಈಗ ತಮಿಳುನಾಡು ರಾಜಕೀಯನ ಗಮನಿಸಿದ ಸಂದರ್ಭದಲ್ಲಿ ಇನ್ನೊಂದು ಕಡೆ ಬಿಜೆಪಿ ಕೂಡ ಅಲ್ಲಿ ತನ್ನ ಒಂದು ಬೆಳೆ ಬೇಯಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದೆ. ಉದಾಹರಣೆ ಅಂತ ಹೇಳಿದ್ರೆ ಅಲ್ಲಿ ಇರುವಂತ ಅಣ್ಣಾಮಲೈ ಅವರನ್ನು ಕೂಡ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಚೇಂಜ್ ಮಾಡ್ಬಿಟ್ಟಿದೆ, ಬೇರೆಯವ್ರನ್ನ ನೇಮಕ ಮಾಡಿದೆ. ಜೊತೆಗೆ ತಮಿಳುನಾಡಿನಿಂದ ಒಂದು ರಾಷ್ಟ್ರಪತಿಯನ್ನು ಕೂಡ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿರುವಂತ ಅಭ್ಯರ್ಥಿಯನ್ನು ಕೂಡ ಆಯ್ಕೆ ಮಾಡಿದ್ರು, ರಾಷ್ಟ್ರಪತಿ ಆಗ್ಬಿಟ್ರು. ಇನ್ನೊಂದು ಬಹಳ ಪ್ರಮುಖವಾಗಿ ನೋಡ್ಬೇಕಾಗತ್ತೆ ವೀಕ್ಷಕರೇ, ಎಲ್ಲರೂ ಕೂಡ ತಮಿಳುನಾಡನ್ನ ಒಂದು ವಶಕ್ಕೆ ಪಡ್ಕೊಳ್ಬೇಕು, ತನ್ನ ಪ್ರಾಬಲ್ಯವನ್ನ ಮೆರಿಬೇಕು ಅಂತ ಹೇಳ್ಕೊಂಡು ಅಲ್ಲಿ ಕರುಣಾನಿಧಿ ಇರಬಹುದು, ಜಯಲಲಿತಾ ಇರಬಹುದು, ಸ್ಟಾಲಿನ್ ಇವ್ರದ್ದೇ ಎಲ್ಲ ಇರೋದು. ಅಲ್ಲಿ ಬೇರೆ ಯಾರಿಗೂ ಹೊಸಬರಿಗಲ್ಲ ಅವಕಾಶ ಇಲ್ಲೇ ಇಲ್ಲ. ಬಿಜೆಪಿಗಂತೂ ಇಲ್ಲೇ ಇಲ್ಲ, ಬಿಟ್ಬಿಡಿ. ಆದ್ರೆ ಕಾಂಗ್ರೆಸ್ನವರಿಗಂತೂ ಅವ್ರ ಜೊತೆ ಸೇರ್ಕೊಂಡು ಇಂಡಿ ಪಕ್ಷ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು, ಈತ ಭಾಷಣ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಪವರ್ ಕಟ್ ಆಯ್ತು. ಇನ್ನೊಂದು, ಈತ ಬಂದಿದ್ದೇ ಲೇಟ್ ಆಯ್ತು, ವಿಜಯ್ ಬಂದಿದ್ದೇ ಲೇಟ್ ಆಯ್ತು. 12 ಗಂಟೆಗೆ ಪ್ರೋಗ್ರಾಮ್ ಇಟ್ಟಿದ್ರಂತೆ, ಆದ್ರೆ ಬಂದಿರುವಂತದ್ದೇ 6 ಗಂಟೆ ಸಂಜೆ. ಇದನ್ನ ಎಲ್ಲಾ ರಾಜಕೀಯ ನಾಯಕರು ಕೂಡ ಮಾಡುವಂತದ್ದು. ಯಾಕಂತ ಹೇಳಿದ್ರೆ ಅವ್ರ ಕಡೆಯವರು ಅಲ್ಲಿ ಇರ್ತಾರೆ, ಯಾರು ಆಯೋಜಕರು ಅವ್ರು ಇರ್ತಾರೆ, ಇವ್ರು ಬೇರೆಯಲ್ಲಿ ಇರ್ತಾರೆ, ಬೇರೆಯಲ್ಲಿ ಇರೋದಿಲ್ಲ, ಮನೆಯಲ್ಲಿ ಕೂತ್ಕೊಂಡಿರ್ತಾರೆ, ಟಿವಿ ನೋಡ್ತಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಜನ ಸೇರಿದ್ರ, ಜಾಸ್ತಿ ಆಗಿದ್ರ ಜನ ಅಂತ ಕೇಳ್ತಾರೆ. ಜನ ಜಾಸ್ತಿ ಆಗದಂತ ಸಂದರ್ಭದಲ್ಲಿ ಇವರೆಲ್ಲ ಬರೋದು.
ಸ್ಟಾರ್ಟ್ಗೆ 12 ಗಂಟೆ ಪ್ರೋಗ್ರಾಮ್ ಅಂದ್ರೆ 12 ಗಂಟೆಗೆ ಬರಲ್ಲ ಯಾರೂ ಬರಲ್ಲ. ಅದು ಯಾವ್ದೋ ಮನೆಯದು ಪ್ರೋಗ್ರಾಮ್ ನಮ್ನೆಲ್ಲ ಮನೇಲಿ ಆಗತ್ತಲ್ಲ ಆ ಪ್ರೋಗ್ರಾಮ್ ಅಲ್ಲ, ನೆಂಟ್ರಿಸ್ಟರು ಬರ್ತಾರಂತ. ಇಲ್ಲಿ ನೋಡ್ತಾರೆ ಜನ ಯಾವ ರೀತಿಯಾಗಿ ಕಿಕ್ಕಿರಿದು ಸೇರ್ತಾರೆ ಅಂತ. 12 ಗಂಟೆ ಅಂತ ಹೇಳಿದ್ರೆ ಈತ ಬರುವಂತ ಸಂದರ್ಭದಲ್ಲಿ ಜಾಸ್ತಿ ಜನ ಬರ್ತಾರೆ, ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾರೆ. ಸೊ ಇಲ್ಲ ಆಗಿರುವಂತದ್ದು 10,000 ಜನರಿಗೆ ಪರ್ಮಿಷನ್ ಕೇಳಿದ್ರಂತೆ, ಅದು ಕೂಡ ಬೇರೆ ಜಾಗದಲ್ಲಿ. ಆದ್ರೆ ಅಲ್ಲಿ ಪರ್ಮಿಷನ್ ಸಿಕ್ಕಿಲ್ಲ. ಅದಕ್ಕೆ ರೋಡ್ ಮೇಲೆ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬಿಟ್ಟಿದ್ದಾರೆ. ಸೊ ಈ ವಿಜಯ್ ಏನ್ ಮಾಡಿದ್ರು, ಅಲ್ಲಿ ಒಂದು ಆ ವ್ಯಾನ್ ಇದೆ, ವ್ಯಾನ್ ಮೇಲೆ ಶುರು ಮಾಡಿದ್ರು. ಅಲ್ಲಿ ಭಾಷಣ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಸಣ್ಣ ಬಾಲಕಿ ಅಲ್ಲಿಂದ ನಾಪತ್ತೆ ಆಗಿದ್ದಾಳೆ, ಒಂದು 9 ವರ್ಷದ ಮಗು ಅಂತ ಗೊತ್ತಾಯ್ತು. ಅದ್ರ ಕೂಡಲೇ ವಿಜಯ್ ಏನ್ ಮಾಡಿದ್ರು, ಮೈಕಲ್ ಅನೌನ್ಸ್ಮೆಂಟ್ ಮಾಡಿದ್ರು, ಇವರು ಕಾಣೆ ಆಗಿದ್ದಾರೆ, ದಯಮಾಡಿ ಒಂಚೂರು ನೋಡಿ ಅಂತ ಹೇಳ್ಕೊಂಡು. ಒಂದು ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ 12 ಗಂಟೆಗೆ ಬರುವಂತ ವಿಜಯ್ ಸಂಜೆ 6 ಗಂಟೆ ಬಂದ್ರು. ಸಂಜೆ ಮೇಲೆ ಜನ ಕಿಕ್ಕಿರು ಸೇರಿದ್ರು. 12 ಗಂಟೆಯಿಂದ ವೆಯ್ಟ್ ಮಾಡ್ತಿದ್ರಲ್ಲ ಪುಣ್ಯಾತ್ಮರು, ಆತ ಬರ್ತಾರ ಅಂತ ಹೇಳ್ಕೊಂಡು. ಆ ಊಟ ನೀರು ಗೀರು ಏನೂ ಇಲ್ಲ. ಮಿಡ್ಲಲ್ಲಿ ಅಷ್ಟೆಲ್ಲ ದಾವರ್ಸ್ಕೊಂಡು ನಿಂತವರಿಗೆ ನೀರ್ ಸಿಗದೆ ಇದ್ರು. ಒಂದೇ ಸತಿ ಉಸಿರುಗಟ್ಟದ ವಾತಾವರಣ ನಿರ್ಮಾಣ ಆದ್ರೆ ಹೇಗ್ ಬದುಕೋಕಾಗತ್ತೆ? 1,000 ಜನ ಅಲ್ಲಿ ಅಸ್ವಸ್ಥಗೊಂಡಿದ್ದಾರೆ ಅಂತ ಗೊತ್ತಾಗ್ತಿದೆ. 39 ಜನ ಸಾವನ್ನಪ್ಪಿದ್ರು. ಇನ್ನೆಷ್ಟು ಜನ ಸಾವನ್ನಪ್ಪಿದ್ರು ಗೊತ್ತಿಲ್ಲ. ಸಾವಿನ ಸಂಖ್ಯೆ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು, ಅಲ್ಲಿನ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತ ಪ್ರಶ್ನೆ. ಯಾಕಂತ ಹೇಳಿದ್ರೆ ಇಷ್ಟು ಜನ ಸೇರ್ತಾರೆ, ಆ ಸ್ಪೇಸ್ ಅಲ್ಲಿ ಇಲ್ಲ, ರೋಡ್ ಅಲ್ಲೇ ಪ್ರೋಗ್ರಾಮ್ ಮಾಡ್ತಾರೆ. ಅಷ್ಟು ಗೊತ್ತಿದ್ದು ಹಾಗಾದ್ರೆ ಇವರು ಯಾವ ರೀತಿ ಕ್ರಮ ಕೈಗೊಂಡ್ರು ಆಯೋಜಕರು ಎನ್ನುವಂತ ಪ್ರಶ್ನೆ. ಆಯೋಜಕರ ವಿರುದ್ಧ ಕೇಸ್ ಹಾಕ್ಬೇಕಾಗತ್ತೆ, ಒಳಗಡೆ ಹಾಕ್ಬೇಕಾಗತ್ತೆ. ಪ್ರಶ್ನೆ ಈಗ ವಿಜಯ್ನ ಒಳಗಡೆ ಹಾಕ್ತಾರೆ ಅನ್ನುವಂತ ಪ್ರಶ್ನೆ. ವಿಜಯ್ ಇಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಹಾಸ್ಪಿಟ್ಲಿಗೆ ಹೋಗೋದ್ ಬಿಟ್ಟು ಸೀದಾ ಏರ್ಪೋರ್ಟ್ ಅಲ್ಲಿ ಹತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂದು ಪೋಸ್ಟ್ ಹಾಕ್ಬಿಟ್ಟಿದ್ರು, ಅದಾದ ಮೇಲೆ ಒಂದು ಪೋಸ್ಟ್ ಹಾಕ್ಬಿಟ್ಟಿದ್ರು. ಸೊ ಇಲ್ಲಿ ಏನೋ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಆಗಲ್ಲ. ಹಾಸ್ಪಿಟ್ಲಿಗೆ ಹೋದಂತ ಸಂದರ್ಭದಲ್ಲಿ ಮತ್ತೆ ಜನ ಸೇರ್ತಾರೆ. ಈ ಜನರಿಗೆ ಬುದ್ಧಿ ಇಲ್ಲ. ಫಸ್ಟ್ ಆಫ್ ಆಲ್ ಜನರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ಬೋದು. ಹಾಸ್ಪಿಟ್ಲಿಗೆ ಬಂದ್ರು ಕೂಡ ಜನ ಅಲ್ಲಿ ಹಾಸ್ಪಿಟ್ಲ್ ಮುಂದೆ ಜಮಾಯಿಸ್ತಾರೆ. ಓ ವಿಜಯ್ ಬರ್ತಾರೆ, ದುರಂತ ಸ್ಥಳಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ಜಮಾಯಿಸ್ಕೊಂಡ್ ಬಿಡ್ತಾರೆ. ಅಲ್ಲಿ ಸ್ಪೇಸ್ ಇದೆಯಲ್ಲ ಅದು ನೋಡಲ್ಲ. ಅದೇನೇನೋ ಗೊತ್ತಿಲ್ಲಪ್ಪ. ದೊಡ್ಡ ನಟರು ಬಂದಂತ ಸಂದರ್ಭದಲ್ಲಿ ಇವರೆಲ್ಲ ಹಿಂದೆ ಮುಂದೆ ನೋಡಲ್ಲ, ದೂಡ್ಕೊಂಡು ಕಿಕ್ಕಿರ್ಸ್ಕೊಂಡು ಸೇರ್ಕೊಂಡು, ಅದ್ರಲ್ಲಿ ಕೂಡ ಮಹಿಳೆಯರು ಕೂಡ ಜಾಸ್ತಿ ಇದ್ದಾರೆ, ಮಕ್ಕಳನ್ನ ಕೂಡ ಎತ್ಕೊಂಡು ಬಂದಿದ್ದಾರೆ. ಒಂದು ದುರಂತ ಅಂತ ಹೇಳಿದ್ರೆ ಪಾಪ 8 ವರ್ಷದ ಮಗು ಅಂತೆ. ಆ ತಾಯಿ ಹೆತ್ತಿದ್ದಾಳೆ, ತಂದೆ ಬರ್ತಾನೆ ನೋಡಕ್ ಅಂತ ಹೇಳಿದ್ರೆ ಆ ಮಗುವಿನ ಕಾಣಿಲ್ಲ ಒಬ್ಬ ತಂದೆ. ಇಲ್ಲಿ ವಿಜಯ್ ನೇರವಾಗಿ ನೋಡಕ್ ಬಂದಿದ್ದಾನೆ, ಮಗುವಿನ ಮುಖ ನೋಡಿಲ್ಲ, ವಿಜಯ್ ನೋಡಕ್ ಬಂದಿದ್ದಾರೆ. ಆತ ಸಾವನ್ನಪ್ಪಿದ್ದಾನೆ. ಹೇಗಾಗತ್ತೆ ಆ ಮನೆಯವರು ಕೂಡ ಅವರಿಗೀಗ ಆಕೆಗೆ ಹೇಳಿಲ್ಲ, ಹೆಂಡತಿಗೆ ಹೇಳಿಲ್ಲ ನಿನ್ ಗಂಡ ಮೃತಪಟ್ಟಿದ್ದಾನೆ ಈ ತರ ದುರಂತದಲ್ಲಿ ಅಂತ ಹೇಳಿಲ್ಲ. ಇಲ್ಲಿ ಜನ ಏನ್ ಮಾಡ್ತಾರಂತ ಹೇಳಿದ್ರೆ, ಈ ತರ ಆಗ್ತಾ ಇದ್ರು ಕೂಡ ಎಲ್ಲ ಒಂದ್ ಕಡೆ ಅವರೇ ಎಚ್ಚೆತ್ಕೊಳ್ಳುವಂತ ಕೆಲಸ ಮಾಡಲ್ಲ. ಹಿಂದ್ಗಡೆ ಇರೋರು ಮತ್ತೆ ತಳ್ಳುವಂತ ಪ್ರಯತ್ನ ಮಾಡ್ತಾರೆ. ಅವರೆಲ್ಲ ಆಚೆ ಕಡೆ ಹೋದ್ರೆ ಸರಿಯಾಗಿ ಬಿಡುತ್ತೆ, ಇವ್ರೆ ಮತ್ತೆ ಒತ್ಕೊಂಡು ತಳ್ಕೊಂಡು ದೂಕೊಂಡು ಅಂತ ಪರಿಸ್ಥಿತಿ ಆದ್ರೆ ಹೀಗೆ ಆಗೋದು. ಇದೇನು ಫಸ್ಟ್ ಟೈಮ್ ಆಗ್ತಾ ಇರುವಂತದ್ದಾ? ಗೊತ್ತು, ಜನರಿಗೂ ಕೂಡ ವಿವೇಚನೆ ಇರ್ಬೇಕು ತಾನೆ, ಬುದ್ಧಿ ಇರ್ಬೇಕು ತಾನೆ. ಇಂತಹ ಸಂದರ್ಭದಲ್ಲಿ ಇಂತಹದ್ದೆಲ್ಲ ಘಟನೆ ಆಗತ್ತೆ, ತಾವು ಎಚ್ಚೆತ್ಕೊಳ್ಬೇಕು ಅಂತ ಹೇಳ್ಕೊಂಡು ಜನರ ಮನಸ್ಸಲ್ಲಿ ಕೂಡ ಆ ಭಾವನೆ ಬರಬೇಕು. ಇನ್ಯಾರೋ ಬಂದು ಹೇಳೋಕ್ಕಾಗತ್ತಾ? ಇನ್ಯಾರೋ ಬಂದು ತಮಗೆ ಬುದ್ಧಿವಾದವನ್ನು ಹೇಳೋಕ್ಕಾಗತ್ತಾ? ಜನರು ಕೂಡ ಅದನ್ನ ಅರ್ಥ ಮಾಡ್ಕೋಬೇಕು. ಮತ್ತೊಂದು ಬೇರೆ ಯಾವುದೋ ರಾಜಕೀಯ ನಾಯಕರು ಬರ್ತಾ ಇರುವಂತ ಸಂದರ್ಭದಲ್ಲಿ ದುಡ್ಡು ಕೊಟ್ಟೋ ಅಥವಾ ಎಣ್ಣೆ ಕೊಟ್ಟೋ ಬಿರಿಯಾನಿ ಕೊಟ್ಟೋ ಕುಷ್ಕ ಕೊಟ್ಟೋ ಕರೀತಾರೆ. ಆದ್ರೆ ಈ ಸಿನಿಮಾ ನಟರು ಇವರೆಲ್ಲ ಬರ್ತಾ ಇರುವಂತ ಸಂದರ್ಭದಲ್ಲಿ ಆತರ ದುಡ್ಡು ಕೊಟ್ಟೋ ಕುಷ್ಕ ಕೊಟ್ಟೋ ಎಣ್ಣೆ ಕೊಟ್ಟು ಕರೋದಲ್ಲ. ಇದೆಲ್ಲ ಸ್ಟಾರ್ ಡಮ್ ಇರುತ್ತೆ. ಸೊ ಅವರೆಲ್ಲ ಆ ಪ್ರೀತಿ ವಿಶ್ವಾಸ ಭಾವನೆಯಿಂದ ತನ್ನ ನಾಯಕ ಅಂತ ಬರ್ತಾರೆ. ಅವರೆಲ್ಲ ವೋಟ್ ಹಾಕ್ತಾರ ಇಲ್ಲೋ ಪ್ರಶ್ನೆ ಬೇರೆ. ಎಸ್, ಅವರೆಲ್ಲ ರಾಜಕೀಯ ನಾಯಕರು. ಈಗ ವಿಜಯನಿಗೆ ಅದಿಷ್ಟು ವೋಟ್ ಬರುತ್ತೋ ಎಲ್ಲೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಹಿಂದೆ ಪವನ್ ಕಲ್ಯಾಣ್ ಕೂಡ ಸಾಕಷ್ಟು ಬಾರಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ 2 ಕ್ಷೇತ್ರದಲ್ಲಿ ನಿಂತಿದ್ರು. ಜನಸಂದಣಿ ಅಂತೂ ಕಿಕ್ಕಿರಿದು ಸೇರಿದೆ. ಆದ್ರೆ ಆತ 2 ಸತಿ ಸೋತ್ ಬಿಟ್ಟಿದ್ದಾನೆ. ಈಗ ಬಿಡಿ, ವಿನ್ ಹಾಕೊಂಡು ಈಗ ಉಪಮುಖ್ಯಮಂತ್ರಿ ಆಗಿದ್ರು ಆಂಧ್ರದಲ್ಲಿ. ಇಲ್ಲಿ ತಮಿಳುನಾಡು ವಿಚಾರದಲ್ಲಿ ಯಾಕಂದ್ರೆ ರಾಜಕೀಯ ವಿಚಾರ, ಅದಕ್ಕೆ ನಾನು ಅದನ್ನ ಪ್ರಸ್ತಾಪ ಮಾಡ್ತೀನಿ. ಆದ್ರೆ ಇವರೆಲ್ಲರೂ ಕೂಡ ಇಷ್ಟು ಜನ ಸೇರ್ತಾರಂತ ಹೇಳಿದ ತಕ್ಷಣ ಈಗ ಅವರೆಲ್ಲ ಸ್ಟಾರ್ಡಮ್ ಇರೋಕೆ ಒಬ್ಬ ಸಿನಿಮಾ ನಟ ಅಂದ ತಕ್ಷಣ ಬಂದೇ ಬರ್ತಾರೆ. ಆಬ್ವಿಯಸ್ಲಿ ಅದೆಲ್ಲ ಒಟ್ಟು ವಿಜಯನಿಗೆ ಹೋಗಿ ಬೀಳೋದಿಲ್ಲ, ನೋಡ್ತಾರೆ ಅಷ್ಟೇ. ಬಂದಿದ್ರು, ನೋಡೋಣ ಅಂತ ಹೇಳಿ ನೋಡ್ತಾರೆ. ಈಗ ಮೋದಿ ಬಂದಂತ ಸಂದರ್ಭದಲ್ಲೂ ಅಷ್ಟೇ, ಎಲ್ಲ ಬಿಜೆಪಿ ನಾಯಕರು ಇರೋದಿಲ್ಲ, ಬೇರೆ ಬೇರೆ ಪಕ್ಷದವರು ಇರ್ತಾರೆ, ನೋಡ್ತಾರೆ, ನೋಡೋಣ ತಮ್ಮ ಪ್ರಧಾನಿನಂತೆ. ಈ ಬಗ್ಗೆ ಒಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ನೋಡಿ, ಈ